ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾವಿವತ್ತೊಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಹೊಸ ಕಾರಲ್ಲಿ. ನಾವೀಗ ಬೆಂಗಳೂರಿಗೆ ಹೊರಟಿದ್ದೀವಿ. ನಿಮಗೆಲ್ಲ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಇದನ್ನ ತೊಗೊಂಡಿರೋ ಕಾರು ನಾವು ಬೆಂಗಳೂರಿಗೆ ಕೊಟ್ಟು ಬರಬೇಕು ದಸರಾದೊಳಗಡೆ ಅಂತ ಹೇಳಿದ್ನಲ್ಲ. ಸೊ ಇವತ್ತು ನಾವು ಕೊಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಅವರು ಮೈದನ ಹೆಂಡತಿ ಕೂಡ ಬಂದಿದ್ದರು. ಮೈದನ ಹೆಂಡತಿ ಸ್ವಲ್ಪ ಮುಂಚೆನೇ ಬಂದಿದ್ದರು. ಮೈದನ ಶನಿವಾರ ನೈಟ್ ಹೊರಟ್ಬಿಟ್ಟು ಭಾನುವಾರ ಬೆಳಿಗ್ಗೆ ಬಂದಿದ್ದರು. ನಾವು ಭಾನುವಾರ ಒಂದು 3:30 ಹಾಗೆ ಮನೆಯಿಂದ ಹೊರಟ್ವಿ. ನಾನು ಶ್ರೀ, ಮೈದನ ಹೆಂಡತಿ, ನನ್ನ ಇಬ್ಬರು ಮಕ್ಕಳು, ಒಟ್ಟು 6 ಜನ ಹೊರಟ್ವಿ. ಹೊರಡಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಹೊರಡ್ತಾ ಇದ್ವಿ. ಪ್ಲಸ್ ಹೊಸ ಕಾರು, ಆಮೇಲೆ ಈಗ ಹೊಸ ಕಾರಲ್ಲಿ ಫಸ್ಟು ಲಾಂಗ್ ಜರ್ನಿ. ಸೊ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂತ ಅಮ್ಮ ಹೇಳಿದ್ರು. ಸೊ ನಮ್ಮ ಮನೆ ಹತ್ರ ಇರೋ ರಾಮಂಗೆ ಕೈ ಮುಗಿದ್ಬಿಟ್ಟು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಶಿವಮೊಗ್ಗಕ್ಕೆ ಬಂದ್ವಿ. 3:30ಗೆ ಮನೆಗೆ ಬಿಟ್ಟಿದ್ವಿ. ಒಂದು 4-4:15 ಶಿವಮೊಗ್ಗಕ್ಕೆ ಬಂದ್ವಿ. ಶೋರೂಮ್ಗೆ ಬಂದ್ವಿ. ಇದು ಕಾರ್ದು 1000 ಕಿಲೋಮೀಟರ್ ಅನ್ನೋ ತಕ್ಷಣ ಫಸ್ಟ್ ಸರ್ವಿಸ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು. ಸೊ ಇನ್ನು ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ಇಲ್ಲಿ ಬಂದು ಸರ್ವಿಸ್ ಮಾಡಿಸೋದು ಕಷ್ಟ ಆಗುತ್ತಲ್ಲ. ಸೊ ಹಾಗಾಗಿ 1000 ಕಿಲೋಮೀಟರ್ ಓಡಿತ್ತು ಗಾಡಿ, ಸರ್ವಿಸ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಫಸ್ಟ್ ಸರ್ವಿಸಲ್ಲಿ ವಾಟ್ರ್ ವಾಶು ಮತ್ತು ಯಾವುದೋ ಒಂದು ಲಿಕ್ವಿಡ್ ಹಾಕ್ತಾರಂತೆ. ಆಮೇಲೆ ಟೈಯರ್ ಬ್ಯಾಲೆನ್ಸಿಂಗ್ ಎಲ್ಲ ನೋಡಿ ಗಾಡಿ ಕಂಡೀಷನ್ ಹೇಗಿದೆ ಅಂತ ಒಂದು ಸತಿ ಚೆಕ್ ಮಾಡ್ತಾರಂತೆ. ಸೊ ಇಷ್ಟು ಗಾಡಿ ಸರ್ವಿಸ್ ಇದ್ದಿದ್ದು ಮೊದಲನೇದು. ನನ್ನ ಹಸ್ಬೆಂಡ್ಗೆ ಕಾರು ಗಾಡಿಗಳನ್ನೆಲ್ಲ ತೊಳೆಯೋದು ಅಂತಂದರೆ ತುಂಬ ಇಷ್ಟ. ಸೊ ಅವರೇ ಶೋರೂಮವ್ರಿಗಿಂತ ನೀಟಾಗಿ ವಾಶ್ ಮಾಡಿದರು ಕಾರನ್ನ. ಹಾಗಾಗಿ ನಾವು ವಾಟ್ರ್ ವಾಶ್ ಬೇಡ ಅಂತ ಹೇಳಿದ್ವಿ. ಜಸ್ಟ್ ಟೆಸ್ಟ್ ಮಾಡಿಬಿಟ್ಟು ಅದೇನೋ ಲಿಕ್ವಿಡ್ ಹಾಕ್ಕೊಡಿ ಸಾಕು ಅಂತ ಹೇಳಿದ್ವಿ. ಸರಿ, ನಾವು ಚೆಕ್ ಮಾಡ್ತೀವಿ, ನೀವು ವೆಯ್ಟ್ ಮಾಡಿ ಅಂತ ಹೇಳಿದರು. ಸೊ ಕಸ್ಟಮರ್ಗೆ ವೆಯ್ಟಿಂಗ್ ರೂಮ್ ಕೂಡ ಇತ್ತು. ಸೊ ಅಲ್ಲಿ ಈ ಥರ ಕಾರ್ಗಳನ್ನ ನಿಲ್ಲಿಸಿದ್ರು. ಕೆಲವೊಂದು ಡೆಮೋ ಕಾರ್ಗಳು ಮತ್ತು ಕೆಲವೊಂದು ಡ್ರೈವಿಂಗ್ ಸ್ಕೂಲ್ ಕಾರ್ಗಳು ಅಂಥೇಳಿ ಅದ್ರ ಮೇಲೆ ನೇಮ್ ಇತ್ತು. ಸೊ ಇದೇ ವೆಯ್ಟಿಂಗ್ ರೂಮು ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ನಾವು ವೆಯ್ಟ್ ಮಾಡೋಕ್ಕೆ ಹೋದ್ವಿ. ಒಳಗಡೆ ತುಂಬ ಪೀಸ್ಫುಲ್ಲಾಗಿತ್ತು. AC, TV, ಆಮೇಲೆ ಓದೋದಕ್ಕೆ ನ್ಯೂಸ್ ಪೇಪರ್ಸ್ ಎಲ್ಲ ಇತ್ತು. ಆಮೇಲೆ ಕಾರ್ಗೆ ಒಳಗಡೆ ನಾವು ಕೆಲವೊಂದೊಂದು ಏರ್ ಫ್ರೆಶ್ನರ್ ಆಗಿರಲಿ ಅಥವಾ ಒಳಗಡೆ ಇಡೋದಕ್ಕೆ ವಿಗ್ರಹಗಳಾಗಲಿ, ಆಮೇಲೆ ಕಾರ್ಗೆ ಏನೇನೋ ಆಯಿಲ್ ಎಲ್ಲ ಹಾಕ್ತಾರಲ್ಲ, ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವುಗಳನ್ನೆಲ್ಲ ಅಲ್ಲಿ ಕ್ಲಾಸಲ್ಲಿ ಇಟ್ಟಿದ್ದರು. ಅಲ್ಲಿ ಏನೇನೆಲ್ಲ ಇಟ್ಟಿದ್ರು, ಸೊ ಅದೊಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿದರು ಏನಿದೆ ಮತ್ತು ಅದ್ರದ್ದು MRP ಎಷ್ಟು ಅಂತ ಹೇಳಿಬಿಟ್ಟು. ನೋಡಿ, ಅಲ್ಲಿ ನಮ್ಮ ಕಾರ್ ಹೋಗ್ತಾ ಇದೆ. ಸೊ ನಮ್ಮ ಕಾರ್ಗೆ ಅವರು ಏನೇನೆಲ್ಲ ಚೆಕ್ ಮಾಡ್ತಾರೆ ಮತ್ತು ಏನು ಮಾಡ್ತಾರೆ ಅಂತ ನಮ್ಗೆ ಅಲ್ಲೇ ಗ್ಲಾಸಲ್ಲಿ ಕಾಣಿಸ್ತಾ ಇತ್ತು. ಸೊ ಅದನ್ನು ನೋಡ್ತಾ ನಾವು ಕೂತಿದ್ವಿ. ಅದೇನೋ ಒಂದು ಲಿಕ್ವಿಡ್ ಹಾಕಿ ನೆಕ್ಸ್ಟ್ ಇದು ನೋಡಿ ಟೈಯರ್ ಬ್ಯಾಲೆನ್ಸಿಂಗ್ ನೋಡೋದಂತೆ. ಅವರೇನೋ ಅಲ್ಲಿ ಸ್ಕ್ರೀನಲ್ಲಿ ಏನೋ ಸೆಟ್ ಮಾಡಿಕೊಂಡು ಆಮೇಲೆ ಎಂಥದೋ ಒಂದು ಮಿಷನ್ನ ಈ ಥರ ಟೈಯರ್ಗೆ ಫಿಕ್ಸ್ ಮಾಡಿಕೊಂಡು ಈ ಥರ ಬ್ಯಾಲೆನ್ಸಿಂಗ್ ನೋಡ್ತಾರಂತೆ. ಅದು ಆ್ಯಕ್ಚುಲಿ ಫಸ್ಟ್ ನಾನು ನೋಡಿರೋದು ಇದೇ ಫಸ್ಟು, ನೋಡಿರೋದಂತ ಕೇಳಿರೋದೇ ಇದೇ ಫಸ್ಟು. ಸೊ ಎಲ್ಲ ಟೆಸ್ಟ್ ಮಾಡಿ ನಾವು ಒಂದು 4:15 ಹಾಗೆ ಅವ್ರಿಗೆ ಗಾಡಿ ಕೊಟ್ಟಿದ್ವಿ. ಅವ್ರು ನಮಗೆ 5:15 ಅನ್ನೋ ಅಷ್ಟೊತ್ತಿಗೆ ಕಾರ್ನ ವಾಪಸ್ ಕೊಟ್ಟರು. ಸೊ ಅಲ್ಲಿಂದ ಮತ್ತೆ ನಾವು ಶಿವಮೊಗ್ಗದಿಂದ ಹೊರಟ್ವಿ. ಶಿವಮೊಗ್ಗ ಬಿಡ್ತಾನೆ 5:15 ಆಗಿತ್ತು. ಅಲ್ಲಿಂದ ನಾವು ಕೂಡ್ಲಿಗೆ ಹೋಗಿದ್ವಿ. ನಾನು ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ, ಯಾಕೆಂದರೆ ಇದೇ ವೀಡಿಯೋದಲ್ಲಿ ಹಾಕಿದ್ರೆ ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂತ. ಸೊ ಅಲ್ಲಿಂದ ಚನ್ನಗಿರಿನಲ್ಲಿ ನಾವು RH ಗ್ರ್ಯಾಂಡ್ ಅನ್ನುವಂಥ ಒಂದು ಹೋಟೆಲ್ಗೆ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಹೋಟೆಲ್ ತುಂಬ ದೊಡ್ಡದಾಗಿದೆ, ತುಂಬ ಗ್ರ್ಯಾಂಡ್ ಆಗಿದೆ ಕೂಡ. ತುಂಬ ಸರಿ ಈ ರೋಡಲ್ಲಿ ಓಡಾಡಿದ್ರು ಕೂಡ ನಾವು ಈ ಹೋಟೆಲ್ಗೆ ಬಂದಿರಲಿಲ್ಲ. ಹೋಟೆಲ್ ನೋಡಿದ ತಕ್ಷಣ ತುಂಬ ದೊಡ್ಡ ಹೋಟೆಲು, ಸೊ ಎಲ್ಲ ಕಾಸ್ಟ್ಲಿ ಇರತ್ತೇನೋ ಅನ್ನುವಂಥ ಒಂದು ಮೈಂಡಲ್ಲಿತ್ತು. ಸೊ ಆ ಥರ ಎಲ್ಲ ಏನಿರಲಿಲ್ಲ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ಆಮೇಲೆ ಪ್ರೈಸು ಅಷ್ಟೇ ತುಂಬ ಕಡಿಮೆ ಇತ್ತು. ನನಗೆ ಎಲ್ಲದ್ರ ಬಗ್ಗೆ ಗೊತ್ತಿಲ್ಲ. ನಾವು ಮಸಾಲೆ ದೋಸೆ ಮತ್ತು ಮಂಡಕ್ಕಿ ಹುಸ್ಲಿ ತೊಗೊಂಡಿದ್ವಿ, ಕಾಫಿ ತೊಗೊಂಡಿದ್ವಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀವು ಒಂದು ಸತಿ ಈ ರೋಡಲ್ಲಿ ಓಡಾಡ್ತಾ ಇದ್ದರೆ ಈ RH ಗ್ರ್ಯಾಂಡ್ ಅನ್ನೋ ಹೋಟೆಲ್ಗೆ ನೀವು ಒಂದು ಸತಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಹೊರಗಡೆ ಈ ಥರ ಅಡಿಕೆ ನಾಡು ಚನ್ನಗಿರಿ ಅಂತ ಹೇಳಿಬಿಟ್ಟು ಡೆಕೋರೇಷನ್ ಮಾಡಿದರು ಹೊರಗಡೆ, ಹೋಟೆಲಿಂದ ಹೊರಗಡೆ. ಸೊ ಅಲ್ಲಿ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ತೊಗೊಂಡು ಹೊರಟ್ವಿ. ಒಂದು ಟೋಲ್ ದಾಟ ಮೇಲೆ ಮಕ್ಕಳು ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಏನಾದರೂ ತಿಂಡಿ ತೊಗೊಬನ್ನಿ ಅಂತ ಅಲ್ಲೇ ಟೋಲ್ ಪಕ್ಕ ಇರೋ ಅಂಗಡಿಗೆ ಹೋಗಿ ಅಲ್ಲಿ ಒಂದು ಲೋಟ ಚಹಾ ಕುಡಿದ್ಬಿಟ್ಟು ಮಕ್ಕಳಿಗೆ ಸ್ನ್ಯಾಕ್ಸ್ ತೊಗೊಂಡು ಬಂದರು. ನಾವು ದಾಸರಹಳ್ಳಿ ಹತ್ರ ಬರೋ ಅಷ್ಟೊತ್ತಿಗೆ ಒಂದು 11:30 ಆಗಿತ್ತು ಅಂತ ಅನಿಸುತ್ತೆ.
ಅಂತೂ ಬೆಂಗಳೂರಿಗೆ ರೀಚ್ ಆದ್ವಲ್ಲಪ್ಪ ಅಂತ ಅನಿಸ್ತು. ಮಕ್ಕಳು ಬೇರೆ ತುಂಬ ಹಠ ಮಾಡ್ತಾಯಿದ್ರು. ತುಂಬ ಹೊತ್ತಾಗಿತ್ತಲ್ಲ ಗಾಡಿನಲ್ಲಿ ಕೂತ್ಬಿಟ್ಟು, ಹಾಗಾಗಿ ಹಠ ಮಾಡ್ತಾಯಿದ್ರು. ಯಾವಾಗ ಬೆಂಗಳೂರು ಬರತ್ತಪ್ಪ ಅಂತ ಅನಿಸ್ಬಿಟ್ಟಿತ್ತು ನಮಗೆ. ನಾವು ಮನೆ ಹತ್ತತ್ರ ಬರ್ತಾ ಇರಬೇಕಾದ್ರೆ ಒಂದು 12 ಗಂಟೆ ಆಗ್ತಾ ಬಂದಿತ್ತು. ಸೊ ಲಗೇಜ್ ಎಲ್ಲ ಇಳಿಸ್ಕೊಂಡು ಮನೆಗೆ ಹೋದ್ವಿ. ಮಕ್ಕಳಿಗೆ ನೀರನ್ನ ಸುಳಿದ್ಬಿಟ್ಟು ಹಾಕ್ತಾರೆ. ಇಲ್ಲಿಂದ ಆಚೆಯಿಂದ ಕರ್ಕೊಂಬಂದರೆ ನಾವು ನೀರನ್ನ ಸುಳಿದ್ಬಿಟ್ಟು ಚೆಲ್ತೀವಿ, ಏನು ದುಷ್ಟಶಕ್ತಿಗಳು ಮಕ್ಕಳನ್ನು ದಾಟ್ಕೊಂಡು ಒಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು. ಊರಲ್ಲಾದರೆ ಓಕ್ಲಿ ಮಾಡ್ತಾಯಿದ್ರು, ಬಟ್ ಇಲ್ಲಿ ಓಕ್ಲಿ ಮಾಡಿದ್ರೆ ಚೆಲ್ಲೋದಕ್ಕೆ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಚೊಂಬಲ್ಲಿ ನೀರನ್ನು ಸುಳಿದ್ಬಿಟ್ಟು ಹಾಕ್ತಾರೆ. ಸೊ ನೀವೆಲ್ಲಾದರೂ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದರೆ, ಒಳಗಡೆ ಕರ್ಕೊಂಬರ್ಬೇಕಾದ್ರೆ ಈ ಥರ ನೀರನ್ನ ಸುಳಿದು ಹಾಕಿ, ಹೊರಗಡೆ ಏನೇ ತೊಂದರೆಗಳಿದ್ರು ಮಕ್ಕಳಿಗೆ ಅದು ತಾಕಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.